ಕಾರ್ನಲ್ಲಿ ಬಂದು ಕಾವ್ಯ ಶೈವ ಅವರ ಮನೆಗೆ ಬಂದು ಒಂದು ಮದುವೆಯ ಮಾತುಕತೆ ಮಾಡಿದ ಗಿಲ್ಲಿ ಕಾವ್ಯ ಹಾಗೆ ಅವರ ತಂದೆ ತಾಯಿಯವರು. ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಕರ್ನಾಟಕ ಜನತೆಗೆ ಶಾಕಿಂಗ್ ವಿಷಯವನ್ನು ಒಂದು ಗಿಲ್ಲಿ ಕಾವ್ಯ ಅವರು ಕೊಟ್ಟಿದ್ದಾರೆ. ಇದೀಗ ಗಿಲ್ಲಿ ಕಾವ್ಯ ಅವರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಅಷ್ಟಕ್ಕೂ ಯಾವ ಡೇಟ್ನಂದು ಫಿಕ್ಸ್ ಆಯಿತು, ಏನಾಯಿತು, ಮನೆಯಲ್ಲಿ ಇಬ್ಬರು ಮನೆಯಲ್ಲಿ ಒಪ್ಕೊಂಡ್ರಾ, ಏನೇನಾಯಿತು, ಏನು ಕತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಗಿಲ್ಲಿ ಕಾವ್ಯ ಅಂತಕ್ಕಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬಿಗ್ ಬಾಸ್ ಸೀಸನ್ಗಳಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡುವ ಜೋಡಿ ಯಾವುದಾದ್ರೂ ಇದ್ದರೆ ಅದು ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಾರೆ. ನಾವು ಹಲವಾರು ಸೀಸನ್ಗಳನ್ನು ನೋಡಿದ್ದೇವೆ. ಹಲವಾರು ಸೀಸನ್ಗಳಲ್ಲಿ ಹಲವಾರು ಪ್ರೀತಿ ಸ್ನೇಹಗಳನ್ನು ನೋಡಿದ್ದೇವೆ. ಹಲವಾರು ಪ್ರೀತಿ ಸ್ನೇಹಗಳು ಕೂಡ ಯಾವ ರೀತಿಯಾಗಿದ್ವಪ್ಪ ಅಂತಂದರೆ ಅವು ಬಿಗ್ ಬಾಸ್ ಅಷ್ಟೇ ಸೀಮಿತವಾಗಿದ್ವು. ಬಿಗ್ ಬಾಸ್ ಅಷ್ಟೇ ಮುಗಿದ ಮೇಲೆ ಅದಾದ ನಂತರ ಕೇವಲ ಒಂದೇ ಒಂದು ವಾರದಲ್ಲಿ ಯಾವುದೇ ಒಂದು ಜೋಡಿಗಳಾಗಿರಲಿ, ಯಾವುದೇ ಒಂದು ಪ್ರೀತಿ ಆಗಿರಲಿ, ಯಾವುದೇ ಒಂದು ಸ್ನೇಹ ಆಗಿರಲಿ, ಯಾವುದೂ ಕೂಡ ಸ್ಟ್ಯಾಂಡ್ ಆಗಿರಲಿಲ್ಲ. ಒಂದೇ ಒಂದು ವಾರಕ್ಕೆ ಎಲ್ಲವೂ ಕೂಡ ಮುರಿದು ಬಿಡ್ತಾ ಇತ್ತು. ಅಂತಹದ್ರಲ್ಲಿ ಹಲವಾರು ಜೋಡಿಗಳು ಮದುವೆ ಕೂಡ ಆಗಿವೆ. ಇನ್ನು ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಕೂಡ ಮದುವೆಯನ್ನು ಆಗಿದ್ದಾರೆ. ಮದುವೆ ಆದರೂ ಕೂಡ ಈಗ ಡಿವೋರ್ಸ್ ಹಂತಕ್ಕೆ ಬಂದು ಡಿವೋರ್ಸನ್ನು ಪಡೆದುಕೊಂಡಿದ್ದಾರೆ. ಇಂತಹ ಜೋಡಿಗಳ ಮಧ್ಯೆ ತುಂಬ ಒಂದು ವೈಶಿಷ್ಟ್ಯವಾದ ಜೋಡಿ ಯಾವುದಪ್ಪ ಅಂತಂದರೆ ನಮ್ಮ ಗಿಲ್ಲಿ ಕಾವ್ಯದ್ದು ಅಂತಕ್ಕಂಥದ್ದನ್ನು ಹೇಳ್ಬೋದು. ಇನ್ನು ಗಿಲ್ಲಿ ಕಾವ್ಯ ಅವರು ಒಂದು ಗೆಲ್ಲಲಿ ಅಂತಕ್ಕಂಥದ್ರಿಂದ ಗಿಲ್ಲಿ ಅವರು ಕಾವ್ಯ ಶೈವ ಅವರು ಸೋಲ್ಬಾರ್ದು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಆಟಗಳನ್ನು ಆಡ್ತಾರೆ. ಅದು ಕೂಡ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಎಲ್ಲರ ಮನಸ್ಸಲ್ಲಿ ಮೂಡಿ ಬರುತ್ತೆ. ಇನ್ನು ಗಿಲ್ಲಿ ಅವರು ಗೆದ್ದಾದ ನಂತರ ಕಾವ್ಯ ಅವರು ಅವರಿಗೆ ಒಂದು ಹಾರೈಸಿದ ರೀತಿ, ಹಾಗೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದ ರೀತಿ ತುಂಬ ಅಂದರೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ಗಿಲ್ಲಿ ಕಾವ್ಯ ಅವರು ಮದುವೆ ಆಗಲಿ, ಇಬ್ಬರು ಕೂಡ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ, ಇಬ್ಬರು ಕೂಡ ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥ ಒಂದು ವಿಚಾರದಿಂದ ಒಂದು ಹಲವಾರು ಅಭಿಮಾನಿಗಳು ಯಾವ ರೀತಿಯಾಗಿ ಮಾಡ್ತಿದ್ದಾರೆಪ್ಪ ಅಂತಂದರೆ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಿದ್ದಾರೆ. ಆದಷ್ಟು ಬೇಗ ಇಬ್ಬರು ಮದುವೆ ಆಗಲಿ ಅಂತಕ್ಕಂಥದ್ರಿಂದ ಹೋಮ ಹವನಗಳನ್ನು ಕೂಡ ಹಾಕಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಇದು ಹುಚ್ಚು ಅಭಿಮಾನ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ವ್ಯಕ್ತಪಡಿಸಿದ್ರೆ, ಇನ್ನೊಂದಿಷ್ಟು ಜನ ಇವರಿಬ್ರು ಮದುವೆ ಆಗಲಿ, ಆದಷ್ಟು ಬೇಗ ಮದುವೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಒಂದು ಹೆಸರನ್ನು ತಂದುಕೊಡ್ಲಿ, ಇಬ್ಬರು ಒಂದಿಷ್ಟು ಮೂವಿಗಳನ್ನು ಮಾಡಲಿ, ಇಬ್ಬರು ತಮ್ಮ ಸಾಧನೆಗಳನ್ನು ಮಾಡ್ತಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರು ತಂದುಕೊಡ್ಲಿ, ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಗಿಲ್ಲಿ ಅವರು ಕೂಡ ಹಲವಾರು ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು, ಹಲವಾರು ಒಂದು ಮೀಡಿಯಾ ಪಾರ್ಟ್ನರ್ಗಳಲ್ಲಾಗಿರ್ಬೋದು, ಹಲವಾರು ಒಂದು ನ್ಯೂಸ್ ಚಾನಲ್ಗಳಲ್ಲಿ ಕೂಡ ಹೇಳಿದ್ದಾರೆ, ನಾನು ಸದ್ಯ ಮದುವೆ ಆಗೋದಿಲ್ಲ, ಆದಷ್ಟು ಬೇಗ ಮದುವೆಯನ್ನು ಆಗ್ತೀನಿ. ಸದ್ಯ ಈಗೇನು ಒಂದು ಮದುವೆಯ ವಿಚಾರದಲ್ಲಿ ನಾನಿಲ್ಲ. ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ನನ್ನ ಪ್ಲ್ಯಾನು, ನಾನು ಈಗ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ನಿರ್ದೇಶಕನಾಗುವ ಆಸೆ ನನಗಿದೆ. ತರುಣ್ ಸುಧೀರ್ ಸರ್ ಅವ್ರಿಗೂ ಕೂಡ ನನ್ನ ಆಸೆಯನ್ನು ನಾನು ಹೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ಒಳ್ಳೆಯ ನಿರ್ದೇಶಕನಾಗ್ತೀನಿ. ನಿರ್ದೇಶಕನಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆಯ ಫಿಲ್ಮ್ಗಳನ್ನು ಕೊಡೋಕೆ ನನಗೆ ತುಂಬ ಅಂದರೆ ತುಂಬ ಆಸೆ ಇದೆ. ಆದಷ್ಟು ಬೇಗ ನಾನು ಕೆಲವೊಂದಿಷ್ಟು ಫಿಲ್ಮ್ಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತೀನಿ. ಅದಾದ ನಂತರ ನಾನು ಮದುವೆ ಬಗ್ಗೆ ಯೋಚನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಗಿಲ್ಲಿ ಅವರು ಹೇಳಿದರು. ಆದರೆ ಇಲ್ಲಿ ಒಂದು ವಿಷಯ ಚೇಂಜ್ ಆಗಿದೆ. ಇನ್ನು ಕಾವ್ಯ ಶೈವ ಅವರ ಬಗ್ಗೆ ನೋಡಬೇಕಾದ್ರೆ ಕಾವ್ಯ ಶೈವ ಅವರು ಕೂಡ ನನ್ನ ತಂದೆ ತಾಯಿಯವರು ಯಾರನ್ನ ಒಂದು ತೋರಿಸ್ತಾರೋ ಖಂಡಿತವಾಗ್ಲೂ ನಾನು ಅವರನ್ನೇ ಮದುವೆ ಆಗ್ತೀನಿ. ನಮ್ಮ ತಂದೆ ತಾಯಿಯ ಡಿಸಿಷನ್ನೇ ನನಗೆ ಕೊನೆಯ ಡಿಸಿಷನ್ ಅಂತಕ್ಕಂಥ ಮಾತನ್ನು ಒಂದು ಇಲ್ಲಿ ಕಾವ್ಯ ಶೈವ ಅವರು ಹೇಳಿದರು. ಇನ್ನು ಇವರಿಬ್ಬರು ನೋಡೋದಾದರೆ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಇವರಿಬ್ಬರು ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನು ಕೇಳಿದಾಗ ಒಂದು ಇಬ್ಬರು ಕೂಡ ಒಂದು ಸೈಲೆಂಟ್ ಆಗಿ ಬಿಡ್ತಾರೆ, ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ, ಎಲ್ಲೂ ಕೂಡ ಬಿಡಲ್ಲ. ಇದನ್ನೆಲ್ಲ ನೋಡಿದ್ರೆ ಇವರಿಬ್ಬರು ಖಂಡಿತವಾಗ್ಲೂ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬ ಅಂದರೆ ತುಂಬ ಒಂದು ಹರಡ್ತಿವೆ. ಇನ್ನು ಗಿಲ್ಲಿ ಅವರು ಕಾವ್ಯ ಶೈವ ಅವರಿಗೆ ಹಲವಾರು ಬಾರಿ ಭೇಟಿಯಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಹೋಗಿದ್ದಾರೆ. ಇನ್ನೀಗ ಒಂದು ಸದ್ಯ ಅಪ್ಡೇಟ್ ಕೂಡ ಬಂದಿದೆ. ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಯವ್ರನ್ನ ಕರ್ಕೊಂಡು ಹೋಗಿ ಒಂದು ಮದುವೆಯ ಮಾತುಕತೆ ಮಾಡಿದ್ದಾರೆ ಅಂತಕ್ಕಂಥ ಅಪ್ಡೇಟ್ ಕೂಡ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ಇನ್ನೂ ಕೂಡ ಒಂದು ಗೊತ್ತಾಗಿಲ್ಲ. ಆದಷ್ಟು ಬೇಗ ನಾನು ನಿಮಗೆ ಇದು ಸುಳ್ಳ ಸತ್ಯನ ಅಂತಕ್ಕಂಥದ್ದನ್ನ ಒಂದು ಕನ್ಫರ್ಮ್ ಮಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಇದ್ರೆ ಇದು ಒಂದು ಸತ್ಯನ ಸುಳ್ಳ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.